ಹೊಸ ಸಾರು ಅಥವಾ ರಸಂ ಮಾಡ್ತಾ ಇದ್ದರೆ ಅದರ ಮಜಾನೇ ಬೇರೆ. ಬನ್ನಿ ಇವತ್ತು ಸ್ಪೆಷಲ್ಲಾಗಿ ಈರುಳ್ಳಿ ಸಾರು ಅಥವಾ ಆನಿಯನ್ ರಸಂ ಹೇಗೆ ಮಾಡೋದು ಅಂತ ನೋಡೋಣ. ಏನಿದು ಈರುಳ್ಳಿ ಸಾರು ಅಂತ ಅಂದ್ಕೊಂಬೇಡಿ, ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ, ಮಾಡೋದಕ್ಕೂ ತುಂಬ ಸುಲಭ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇದಕ್ಕೆ ಸಾರಿನ ಪುಡಿ ಆಗಲಿ, ಟೊಮ್ಯಾಟೊ ಆಗಲಿ, ಬೇಳೆ ಆಗಲಿ ಏನೂ ಬೇಡ. ನಾವೇ ಒಂದು ಮಸಾಲೆ ಹುರ್ಕೊಬೇಕಾಗತ್ತೆ. ಅದಕ್ಕೆ ಒಂದು ಬಾಣಲೆಯಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 3 ರಿಂದ 5 ಒಣಮೆಣಸಿನ್ಕಾಯಿ, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆನ ತೊಗೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಒಣಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಅಷ್ಟೊಂದು ಖಾರ ತಿನ್ನೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ ಯಾವಾಗಲೂ. ಅದು ಒಂದು ಸ್ವಲ್ಪ ಹುರಿದು ಘಮ ಬರೋದಕ್ಕೆ ಶುರು ಆದಮೇಲೆ ಒಂದು ಈರುಳ್ಳಿ ಈ ರೀತಿ ತೆಳುವಾಗಿ ಕತ್ತರಿಸಿರೋದು, 7 ರಿಂದ 8 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಸೇರಿಸಿ ನೋಡಿ. ಹೀಗೆ ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೆ ಮಧ್ಯಮ ಉರಿಯಲ್ಲಿ ಹುರಿಬೇಕು. ಈರುಳ್ಳಿ ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ. ಆಮೇಲೆ ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಹುರಿದಿರೋ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಇದಕ್ಕೀಗ ಒಂದು 1/4 ಕಪ್ಪಷ್ಟು ಅಂದರೆ ಸ್ವಲ್ಪನೇ ಒಂದು ಸಣ್ಣ ಹಿಡಿಯಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಟೈಮ್ ಇಲ್ಲದೆ ಇರುವಾಗ, ಗಡಿಬಿಡಿಲಿರಬೇಕಾದ್ರೆ, ಸಡನ್ನಾಗಿ ಮನೆಗೆ ಯಾರಾದರೂ ಬಂದರೆ ಬಹಳ ಸುಲಭವಾಗಿ ಮಾಡುವಂತಹ ಸಾರಿದು. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ರುಬ್ಬಿರುವಂತಹ ಮಿಶ್ರಣನ ಒಂದು ಪಾತ್ರೆಗೆ ತಗೊಂಡು ಅಗತ್ಯ ಇರೋಷ್ಟು ನೀರನ್ನು ಸೇರಿಸಬೇಕು. ನಾನು ಸುಮಾರು 3 ಕಪ್ಪಷ್ಟು ನೀರನ್ನು ಹಾಕ್ತೀನಿ. ಇಲ್ಲಿ ಒಂದು ದೊಡ್ಡ ಚಿಟಿಕೆಯಷ್ಟು ಅಥವಾ ಒಂದು 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲನ ಹಾಕಬೇಕು. ಮೊದಲಿಗೆ 1 ಚಮಚದಷ್ಟು ಉಪ್ಪು, ಹುಳಿ, ಬೆಲ್ಲ ಹಾಕಿ ಆಮೇಲೆ ನೀವೆಷ್ಟು ನೀರು ಹಾಕ್ತೀರಾ ನೋಡಿಕೊಂಡು ಕುದಿಯೋದಕ್ಕೆ ಶುರುವಾದಮೇಲೆ ರುಚಿ ನೋಡಿಬಿಟ್ಟು ಮತ್ತೆ ಬೇಕಾದರೆ ಉಪ್ಪು, ಹುಳಿ, ಬೆಲ್ಲನ ನಿಮ್ಮ ರುಚಿಗೆ ತಕ್ಕಂತೆ ಹೊಂದಿಸ್ಕೊಳ್ಬೋದು. ಇವಾಗ ನಾನಿಲ್ಲಿ ಒಂದು 2 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ನೋಡಿ, ಇಷ್ಟು ತೆಳ್ಳಗಿದೆ ಸಾರು, ಅಷ್ಟು ಸಾಕಾಗತ್ತೆ. ನೀವು ನಿಮ್ಮ ಒಂದು ಇಷ್ಟದ ಪ್ರಕಾರ ಎಷ್ಟು ಬೇಕಾದರೂ ನೀರನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಕುದಿಯೋದಕ್ಕೆ ಶುರುವಾದ ಕೂಡಲೇ ಒಂದು ಸಲ ಹೀಗೆ ಮಚ್ಚಿ ಚೆನ್ನಾಗಿ 1 ಅಥವಾ 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಈರುಳ್ಳಿ, ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಹಸಿ ಅಂಶ ಇನ್ನೂ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಒಂದು ಸಿಂಪಲಾದ ಸಣ್ಣ ಒಗ್ಗರಣೆನ ಕೊಟ್ಟರೆ ರುಚಿಯಾದ ಈರುಳ್ಳಿ ಸಾರು ಅಥವಾ ಆನಿಯನ್ ರಸಂ ತಯಾರಾಗುತ್ತೆ. ಮಳೆಗಾಲಕ್ಕೆ, ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.